ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ. ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ. ಇದೇ ದೇವೇಗೌಡರ ಮೊಮ್ಮಗ ರೇವಣ್ಣ ಅವರ ಮಗ ಈಗ ಜೈಲಲ್ಲಿರೋದು. ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಯೂಶ್ವಲ್ಲಾಗಿ ಸಂದರ್ಭಗಳು ಏನೇ ಇರಲಿ ಕಡೆಯ ಬಾರಿಗೆ ಮುಖ ನೋಡಬೇಕು ಅಂತ ಹೇಳ್ತಾರಲ್ಲ, ತಾಯಿ ಆಗಲಿ ಅಜ್ಜಿ ಆಗಲಿ ತಮ್ಮ ಕಡೆಯವರಾಗಲಿ ಇನ್ಯಾವತ್ತೂ ಸಿಗಲ್ಲ ಅವರ ಮುಖ. ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಜೈಲು ಶಿಕ್ಷೆ ಅನುಭವಿಸ್ಕೊಂಡು 11 ತಿಂಗಳಾಗ್ತಾ ಬರ್ತಾ ಇದೆ. ಇಲ್ಲಿವರೆಗೂ ನೋಡಿದ್ದಾರೋ ನೋಡಿಲ್ವೋ ನಮಗೆ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಏನು ಅಂತ ಹೇಳಿದ್ರೆ, ಚೆನ್ನಮ್ಮ ಅವ್ರು ತೀರ್ಕೊಂಡಾಗ ಪ್ರಜ್ವಲ್ ರೇವಣ್ಣ ಬರ್ತಾನಾ ಬರಲ್ವಾ ಈ ಪ್ರಶ್ನೆ ಅನೇಕರು ಕೇಳ್ಕೊಳ್ತಾರೆ ಇದನ್ನು. ಆದರೆ ಏನಂದರೆ, ಇದುವರೆಗೂ ನಮ್ಮ ಅಜ್ಜಿಯ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ಪ್ರಜ್ವಲ್ ಎಲ್ಲೂ ಅರ್ಜಿ ಹಾಕಿಲ್ಲ ಅಂತ ಮಾಹಿತಿ, ಅರ್ಜಿ ಹಾಕ್ಕೊಂಡಿಲ್ಲ ಅಂತ ಮಾಹಿತಿ ಇದೆ. ಇಲ್ಲಿ ಅರ್ಜಿ ಹಾಕಿಲ್ಲವಂತೆ. ಸೊ ಕೋರ್ಟ್ಗೆ ಈ ಸಜಾ ಖೈದಿ ವಿಚಾರಣಾಧೀನ ಖೈದಿ ಬೇರೆ. ಸಜಾ ಖೈದಿ ಅಂದರೆ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಖೈದಿ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಆಗಿರೋದಲ್ಲಿ. ಇನ್ನೊಂದು ಕಡೆ ಈ ರೀತಿಯಲ್ಲಿ ಚೆಕ್ ಮಾಡಿಕೊಂಡಾಗ ಪ್ರಜ್ವಲ್ ಅರ್ಜಿನೇ ಹಾಕಿಲ್ವಾ, ಸೊ ಅಜ್ಜಿ ನೋಡೋಕ್ಕೆ ಬರಲ್ವಾ ಪ್ರಜ್ವಲ್, ವಿಚಾರಗಳೇನೇ ಇರಲಿ ಇನ್ಯಾವತ್ತೂ ಸಿಗಲ್ಲ ಅಜ್ಜಿ ನಾನು ಭೌತಿಕವಾಗಿ ಶರೀರ ಸಮೇತ ಉಸಿರು ನಿಂತಿದೆ ಅಜ್ಜಿಯದ್ದು. ಆ ಮುಖ ನೋಡಬೇಕು ಅಂತ ಇನ್ಯಾವತ್ತು ಪ್ರಯತ್ನ ಪಟ್ಟರೂ ಸಿಗಲಿಕ್ಕಿಲ್ಲ. ಕೆಲವು ಗಂಟೆಗಳಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮ ಅವರು. ಆದರೆ ಪ್ರಜ್ವಲ್ ರೇವಣ್ಣ ನೋಡಿದ್ರೆ ಅರ್ಜಿ ಹಾಕಿಲ್ವಂತೆ. ಜೈಲಿನ ಮುಖ್ಯ ಅಧೀಕ್ಷಕರಿಗೂ ಕೂಡ ಪ್ರಜ್ವಲ್ ಅರ್ಜಿ ಹಾಕಿಲ್ಲ. ಸಜಾಗಿ ಕನಿಷ್ಠ 2 ವರ್ಷ ಆಗಿರಬೇಕು, ಆಗಷ್ಟೇ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಅಂತ ಒಂದು ಮಾಹಿತಿ. 2 ವರ್ಷ ಆಗಿರಬೇಕಪ್ಪ ಆಮೇಲೆ ಹಾಕ್ಕೊಳ್ಳಿ ಅಂತೇಳಿ. ಬಟ್ ನಮ್ಮ ಪಾಯಿಂಟ್ ಏನಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ತನ್ನ ಆಪ್ತೇಷ್ಟರನ್ನು ಕಳೆದುಕೊಂಡಾಗ, ಸಂಬಂಧಿಕರು ಕಳ್ಕೊಂಡಾಗ, ಯಾರಾದರೂ ಆಗಿರಲಿ, ಒಬ್ಬ ಖೈದಿ XYZ ತಂದೆಯೋ ತಾಯಿಯೋ ಅಜ್ಜನೋ ಅಜ್ಜಿನೋ ಆ ಥರ ಕಳೆದುಕೊಂಡಾಗ ಆ ವ್ಯಕ್ತಿ ಅಂತಿಮ ದರ್ಶನಕ್ಕೆ ಬರುವಂತಿಲ್ವಾ? ಅತ್ಯಾಚಾರ ಕೇಸು ಹಿನ್ನೆಲೆಯಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಸಜಾಬಂದಿ. ಸೊ ಜೈಲಲ್ಲಿ ಅಂತ್ಯಕ್ರಿಯೆ ನೋಡಲಿಕ್ಕೆ ಅವಕಾಶಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳಬಹುದು. ಮಾನವೀಯತೆ ಆಧಾರದ ಮೇರೆಗೆ ಸೆಲ್ನಲ್ಲಿಯೇ TV ವ್ಯವಸ್ಥೆ ಮಾಡಿಕೊಡಬಹುದು ಪ್ರಜ್ವಲ್ ರೇವಣ್ಣಗೆ ಅಂಥೇಳಿ ಇರತಕ್ಕಂಥ ಮಾಹಿತಿ. ಮಾತಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ IAS ಅವರಿದ್ದಾರೆ. ಮಾತಾಡ್ತೀನಿ. ದಿಲೀಪ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ದಿಲೀಪ್ ಅವರ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲಿ ಚೆನ್ನಮ್ಮ ಅವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಅನೇಕರ ಪ್ರಶ್ನೆ ಇದೆ, ಸಾರ್ವಜನಿಕರ ಪ್ರಶ್ನೆ ಕೂಡ ಪ್ರಜ್ವಲ್ ರೇವಣ್ಣ ಬರ್ತಾನಾ ಬರಲ್ವಾ ಅಂಥೇಳಿ ಇನ್ ಜನರಲ್ ಆಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದನ್ನು ಕಾನೂನು ಏನು ಹೇಳುತ್ತೆ ಇಲ್ಲಿ ಅಂಥೇಳಿ. ಈಗ ಅದೇನೋ ಶಿಕ್ಷೆಯಾಗಿ 2 ವರ್ಷ ಆಗಿದ್ದರೆ ಮಾತ್ರ ಪೆರೋಲ್ಗೆ ಅರ್ಜಿ ಹಾಕ್ಕೊಳ್ಳಬಹುದು ಅಂತ ಇದೆಯಂತೆ. ಸರಿ, ಯಾವುದೋ ವ್ಯಕ್ತಿ ಏನೋ ಕಾರಣಕ್ಕೆ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾನೆ ತಂದುಕೊಂಡ್ರೆ ಆಪ್ತೇಷ್ಟರನ್ನ ಕಳ್ಕೊಂಡ್ಬಿಡ್ತಾನೆ ಆ ಮನುಷ್ಯ, ಇನ್ಯಾವತ್ತೂ ಮುಖ ಸಿಗಲ್ಲ ನೋಡಬೇಕು ಅಂದರೂ ಕೂಡ ಇದ್ದಾಗ ಆ ಕಾನೂನು ಏನು ಹೇಳುತ್ತೆ? ಬರೋಕ್ಕಾಗಲ್ಲ ಅಥವಾ ಇವ್ರು ಹಾಕೊಳ್ಳುವಂತ ಅರ್ಜಿ ಮೇಲೆ ಅದು ಡಿಪೆಂಡಾ ಅಂತ? ಇಲ್ಲ, ಇವಾಗ ಏನಾಗುತ್ತೆ ಅಂದ್ರೆ ಪೆರೋಲ್ 1 ವರ್ಷ ಶಿಕ್ಷೆ ಯಾರಿಗೆ ಆಗಿರುತ್ತೆ, 1 ವರ್ಷ ಆದ್ಮೇಲೆ 2 ತರ ಪೆರೋಲ್ ಹಾಕಬಹುದು. ಒಂದು ಎಮರ್ಜೆನ್ಸಿ ಪೆರೋಲ್ ಅಂತ ಹೇಳ್ಬಿಟ್ಟು, ಇನ್ನೊಂದು ರೆಗ್ಯುಲರ್ ನಾರ್ಮಲ್ ಪೆರೋಲ್ ಅಂತ ಹೇಳ್ಬಿಟ್ಟು. ಪೆರೋಲ್ ಅಂತ ಹೇಳಿದ್ರೆ ನಾನು ನಿನಗೆ ಮಾತು ಕೊಡ್ತೀನಿ, ನಾನು ಇಷ್ಟು ದಿನ ಒಳಗಡೆ ನಿಮ್ಮ ಹತ್ರ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಪೆರೋಲ್ ಮೀನಿಂಗೇ ಅದರ ಅರ್ಥ. ಸೊ ಅದು ಎಮರ್ಜೆನ್ಸಿ ಯಾವ ಸಂದರ್ಭದಲ್ಲಿ ಕೊಡ್ಬೋದು, ಮತ್ತೆ ನಾರ್ಮಲ್ ಆಗಿ ಯಾವಾಗ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅದು ಡಿಫರ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಅಜ್ಜಿ ತೀರ್ಕೊಂಡು ಹೋಗಿದ್ದಾರೆ, ಹೋಗ್ಬೋದು ಪೆರೋಲ್ ನ ಅಲ್ಲಿ ನಮ್ಮ ಜೈಲಿನ ಅಧಿಕಾರಿ ಹತ್ರ. ಅದಕ್ಕೆ 2 ವರ್ಷ 1 ವರ್ಷ ಅಂತ ಏನಿಲ್ವಾ ದಿಲೀಪ್ ಅವರೇ? ಅದಕ್ಕೆ 2 ವರ್ಷ 1 ವರ್ಷ ಅಂತ ಇದೆ. 1 ವರ್ಷ ಅಂತ ಇದೆ. ಓಕೆ, 1 ವರ್ಷ ಆದ್ಮೇಲೆ ಇವನ್ 1 ವರ್ಷ ಅಂತ ಇದ್ರೂ ಕೂಡ ಎಮರ್ಜೆನ್ಸಿ ಇದ್ರೆ, ಫಾರ್ ಎಕ್ಸಾಂಪಲ್ ತಂದೆ ತಾಯಿ ತೀರ್ಕೊಂಡು ಹೋಗಿರ್ತಾರೆ, ನಾನು ಅವ್ರ ಮುಖ ನೋಡ್ಬೇಕು, ಅವ್ರ ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಅಂತ ಸಂದರ್ಭದಲ್ಲಿ ಕೂಡ ಎಕ್ಸೆಪ್ಷನ್ ಕೇಸಲ್ಲಿ ನೀವು ಪೆರೋಲ್ಗೆ ಹಾಕಬಹುದು. ಅವಾಗ ಕಸ್ಟಡಿ ಪೆರೋಲ್ ಕೊಡ್ತಾರೆ. ಕಸ್ಟಡಿ ಪೆರೋಲ್ ಅಂತಂದ್ರೆ ಪೊಲೀಸರ ಜೊತೆನೆ ಕಳ್ಸಿಕೊಡೋದು, ಹೋಗಿ ನೋಡ್ಕೊಂಡ್ ಬನ್ನಿ, ನೀವು ಕಾರ್ಯ ಮುಗಿಸ್ಬಿಟ್ಟು ವಾಪಸ್ ಬನ್ನಿ ಅಂತ ಹೇಳ್ಬಿಟ್ಟು. ನೀವು ನೋಡಿರ್ಬೋದು, ದರ್ಶನ್ ಅವ್ರ ಮ್ಯಾಟರ್ ಅಲ್ಲಿ ಒಬ್ಬ ಆರೋಪಿ ಪ್ರದೋಷ್, ಹೌದೌದು, ಪೇರೆಂಟ್ಸ್ ಎಲ್ಲ ತೀರ್ಕೊಂಡು ಹೋಗಿದ್ರು ಅಂತ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಲಿ ಅವಾಗ ಪೆರೋಲ್ ಕೂಡ ಕೊಟ್ಟಿದ್ರು. ಸೊ ಇಲ್ಲಿ ಪೆರೋಲ್ ಕೊಟ್ಟಿದಾರ ಕೊಟ್ಟಿಲ್ವಾ ಅನ್ನೋ ವಿಚಾರದ್ಗಿಂತ ಅಲ್ಲಿ ಹೋಗ ಮನಸ್ಸು ಅವ್ರು ಇಚ್ಛೆ ತೋರಿಸಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತು ಬರ್ತಾ ಇಲ್ಲ.
ಓ ಕರೆಕ್ಟ್ 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 ನಾನು ಅಜ್ಜಿ ನೋಡ್ಬೇಕು, ಅಜ್ಜಿನ ಶವವನ್ನ ನೋಡ್ಬೇಕು, ನನಗೆ ಅದು ಲಾಸ್ಟ್ ಮೂಮೆಂಟ್ ಅವ್ರ ಮುಖವನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಡ್ದಲೆ ಯಾರು ಕನ್ಸಿಡರ್ ಮಾಡ್ತಾರೆ? ಕರೆಕ್ಟ್, ಅರ್ಜಿನೇ ಬರ್ದಿದ್ರೆ ಅವ್ರೇನ್ ಮಾಡಕ್ಕಾಗತ್ತೆ ಅಂತ. ಹಾ, ಇವಾಗ ಮನುಷ್ಯಂಗೆ ವಿಲ್ಲಿಂಗ್ ಇರ್ಬೇಕು, ಹೌದಪ್ಪ ನಾನು ಹೋಗ್ಬಿಟ್ಟು ನೋಡ್ಬೇಕು ಅಂತ. ಆದ್ರೆ ಹೋಗ್ಬಿಟ್ಟು ನೋಡಿದ್ರೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಬೇರೆ ರೀತಿ ಆನ್ಸರ್ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವು ಸಂದರ್ಭದಲ್ಲಿ ಪೆರಲ್ ಸಲ್ಲಿಸ್ತಾನೆ ಕೂಡ ಇರ್ಬೋದು. ಓಕೆ, ನನಗೆ ಹೋಗಿ ನನ್ನ ಅಜ್ಜಿ ನಾನು ನೋಡೋದಕ್ಕಿಂತ ಜಾಸ್ತಿ ನನಗೆ ಇನ್ನೂ ಇದು ಜಾಸ್ತಿ ಆಗುತ್ತೆ, ಸೊ ಹ್ಯುಮಿಲಿಯೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವರೇ ಅರ್ಜಿ ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನು ಕನ್ಸಿಡರ್ ಮಾಡೋ ಕ್ವಶನೇ ಬರಲ್ಲ. ಓಕೆ, ಸೊ ಅವ್ರೇನಾದ್ರು ಜೈಲ್ ಸೂಪರ್ಡೆಂಟ್ ಅವರಿಗೆ ಏನಾದ್ರು ರಿಕ್ವೆಸ್ಟ್ ಕೊಟ್ಟಿದ್ರೆ ನನಗೆ ನನ್ನ ಅಜ್ಜಿಯನ್ನ ನೋಡ್ಬೇಕು, ದಯವಿಟ್ಟು ತಾವೊಂದು ಕಸ್ಟಡಿ ಪೆರಲ್ ಕೊಡಿ, ಇಲ್ಲ ಒಂದು 14 days ಪೆರಲ್ ಕೊಡಿ ಅಂತ ಹೇಳಿದ್ರೆ ಸೊ ಪೆರಲ್ ಕೊಡೋ ಚಾನ್ಸಸ್ ಇತ್ತು. ಅಲ್ಲ, ಇಂಥ ಕೇಸಲ್ಲಿ ಈಗ ಮರ್ಡರ್ ಕೇಸ್ ಅಂತ ಬೇರೆ, ರೇಪ್ ಕೇಸ್ ಅಂತ ಆದರೆ ಬೇರೆ, ಅಥವಾ ಇನ್ಯಾವುದೋ ಚೀಟಿಂಗೋ ಕಳ್ತನನೋ ಆ ಕೇಸ್ ಅಂತ ಆದರೆ ಬೇರೆ ಅಂತ ಏನಾದರೂ ಇದೆಯಾ ಪೆರೋಲ್ ವಿಚಾರದಲ್ಲಿ, ಅಥವಾ ಇಲ್ಲ ಶಿಕ್ಷೆ ಆ ಥರ ಇದೆಯಾ ಅಂತ? ಇಲ್ಲ, ಏನಾಗುತ್ತೆ ಇವಾಗ ಜೀವಾವಧಿ ಶಿಕ್ಷೆ ಬಂದಿರ್ತಕ್ಕಂಥದ್ರಲ್ಲಿ 1 ವರ್ಷ ಯಾರೋ ಕೇಳಕ್ ಬರಲ್ಲ, ಅದಾದ್ಮೇಲೆ ಕೇಳ್ಬೋದು ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಪೆರೋಲ್ ಅಂದ್ರೆ ನಿಮ್ಗೆ ಶಿಕ್ಷೆ ಕೊಡೋದು ರಿಫಾರ್ಮೇಶನ್ಗೋಸ್ಕರ, ನೀನ್ ಈ ತರ ಒಳ್ಳೆಯನಾಗು ಅದು ಇದು ಅಂತ ಹೇಳ್ಬಿಟ್ಟು, ಆಗ ಅಂತ ಹೇಳ್ಬಿಟ್ಟು ನಿಂದು ಆಬ್ಲಿಗೇಷನ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ತಂಗಿ ಮದುವೆ ಇರುತ್ತೆ, ತಮ್ಮನ್ ಮದುವೆ ಇರುತ್ತೆ, ಸೊ ನಿನ್ನ ಅಣ್ಣನಾಗಿ ನಿನ್ ಕರ್ತವ್ಯ ಮಾಡ್ಬೇಕಾಗತ್ತೆ, ನೀನ್ ಹೋಗ್ಬೇಕಾಗತ್ತೆ, ಸೊ ನಿಮ್ ತಂದೆ ತಾಯಿನ ನೋಡ್ಕೋಬೇಕಾಗತ್ತೆ, ಆರೋಗ್ಯ ಸರಿ ಇರಲ್ಲ ಅಂತ ಟೈಮಲ್ಲಿ ನಾನು ಪೆರಲ್ ಕೇಳೋಂತ ಅವಶ್ಯಕತೆ ಇದೆ. ಸೊ ಹೀಗೆ ಸುಮಾರು ಅಂದ್ರೆ ಬೇರೆ ಬೇರೆ ಇದಕ್ ಕೇಳ್ಬೋದು ನಾವು ರೀಸನ್ಸ್ಗೆ. ಸೊ ಹಂಗಾಗಿ ಇವಾಗ ಏನಿದು ಡೆತ್ ಆಗಿದೆ ಇದು ಕೂಡ ಅಂದ್ರೆ ಎಮರ್ಜೆನ್ಸಿ ಮ್ಯಾಟರ್, ಎಮರ್ಜೆನ್ಸಿ ಪೆರೋಲ್ ತಗೋಬೋದಿತ್ತು. ಅವ್ರು ಏನಕ್ಕೆ ತಗೊಂಡಿಲ್ಲ ಅನ್ನೋದಕ್ಕೆ ಅವ್ರು ಏನು ಅರ್ಜಿ ಹಾಕಿದಾರೆ ಅಂತ ಯಾವುದೇ ರೀತಿ ನಮಗೆ ಕಂಡು ಬಂದಿಲ್ಲ. ಅವ್ರೇನೋ ಅರ್ಜಿ ಹಾಕಿ ರಿಜೆಕ್ಟ್ ಮಾಡಿದ್ರೆ ಅದ್ರದ್ದು ಲೀಗಾಲಿಟಿನ ನಾವು ಅದನ್ನ ನೋಡ್ಬೋದಿತ್ತು. ಯಾಕೆ ರಿಜೆಕ್ಟ್ ಮಾಡಿದ್ರು, ಸೊ ಏನಿದೆ ಗ್ರೌಂಡು, ಯಾಕೆ ಬಿಡಬಾರ್ದಿತ್ತು, ಯಾಕೆ ನೋಡ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು. ನಾವು ಕೂಡ ಅದು ಏನಾಯ್ತು ಅಂದ್ರೆ ದಿಲೀಪ್ ಅವರೇ, ಈಗ ಶನಿವಾರ ತೀರ್ಕೊಂಡಾಗ ಸಹಜವಾಗಿ ಒಂದೊಂದ್ಸಲ ಕೋರ್ಟ್ ಇರಲ್ಲ, ಭಾನುವಾರ ಬಂದುಬಿಡ್ತು, ಸೋಮವಾರ ಏನಾದರೂ ಅರ್ಜಿ ಹಾಕೊಳ್ತಾರೇನೋ, ಕೇಳ್ಕೊಳ್ತಾರೇನೋ, ತುರ್ತಾಗಿ ಅದಕ್ಕೆ ಒಂದು ಅನುಮತಿ ಸಿಗುತ್ತೇನೋ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಇಲ್ಲಿವರೆಗೂ ಇರ್ತಕ್ಕಂಥ ಮಾಹಿತಿ ಅರ್ಜಿನೇ ಹಾಕೊಂಡಿಲ್ಲ ಅವರು ಅಂತ. ಹೌದು, ನನಗೂ ಕೂಡ ಅದನ್ನೇ ಹೇಳ್ತಾ ಇದೀನಿ. ಇವಾಗ ಕನ್ಸಿಡರೇಷನ್ ಅಥವಾ ಅವ್ರ ಪ್ಯಾರಾಮೀಟರ್ ಟು ಕನ್ಸಿಡರ್ ಪ್ರಿಸನರ್ಸ್ ಆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನಿಮಗೆ ಅರ್ಜಿ ಹಾಕಿದ್ರೆ ನೀನ್ ಯಾವ ಸಂದರ್ಭದಲ್ಲಿ ಕೊಡ್ಬೋದು ಅಂತ. ನೀವು ಅರ್ಜಿನೇ ಹಾಕಿಲ್ಲ ಅಂತಂದ್ರೆ ಈ ಸಂದರ್ಭ ಬಂದ್ರು ಕೂಡ ಸೊ ನಿನಗೆ ವಿಲ್ಲಿಂಗ್ನೆಸ್ ಇಲ್ಲ ಅಂತಂದ್ರೆ ಅದನ್ನ ಪರಿಗಣಿಸೋ ಅವಶ್ಯಕತೆನೂ ಕೂಡ ಇಲ್ಲ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರು ಹಾಕಿದ್ರೆ ಮೋಸ್ಟ್ಲಿ ಪೆರೋಲ್ ಸಿಗ್ತಾ ಇತ್ತು, ಹಾಕಿಲ್ಲ. ಬಟ್ ಯಾವುದೇ ವ್ಯಕ್ತಿಗೆ ಸಪೋಸ್ ಶಿಕ್ಷೆ ಆಗಿ ಒಂದೇ ಒಂದು ದಿನ ಕಳೆದಿದೆ, 2 ದಿನ ಕಳೆದಿದೆ, 15 ದಿನ ಕಳೆದಿದೆ, ತುರ್ತು ಕೆಲಸ, ಮನೆ ಕಳೆದ್ರೆ ಯಾರೋ ತೀರ್ಕೊಂಡ್ರು, ಅಥವಾ ತುಂಬ ತಾಯಿಗೋ ತಂದೆಗೋ ಅನಾರೋಗ್ಯ ಇದೆ, ನಾನು ಉಪಚರಿಸಬೇಕು, ನೋಡ್ಕೊಳ್ಬೇಕು ಅವ್ರನ್ನ, ಜೊತೆಗೆ ಇನ್ನೇನೋ ತುರ್ತು ಕೆಲಸ ಇದೆ, ಮಾಡಲೇಬೇಕಾದ ಕರ್ತವ್ಯ ಇದೆ ಎಂದಾಗ ಯಾವ ವ್ಯಕ್ತಿ ಬೇಕಾದ್ರೂ ಅರ್ಜಿ ಹಾಕೊಳ್ಬಹುದಾ? ನೋಡಿ, ಪೆಂಡಿಂಗ್ ಟ್ರಯಲ್ ಬೇರೆ ಇರುತ್ತೆ ಅಥವಾ ಕನ್ವಿಕ್ಟೆಡ್ ಬೇರೆ ಇರುತ್ತೆ. ಪೆಂಡಿಂಗ್ ಟ್ರಯಲ್ ಅಲ್ಲಿ ನಿಮಗೆ ಪೆರೋಲ್ ಬರಲ್ಲ, ಓನ್ಲಿ ಬೇಲ್ ಕೇಳ್ಬೋದು ಫಾರ್ ಲಿಮಿಟೆಡ್ ಪೀರಿಯಡ್ ಫಾರ್ ಸರ್ಟನ್ ರೀಸನ್ಸ್. ಓಕೆ, ನಮಗೆ ಈ ತರ ಇದಿದೆ, ಎಮರ್ಜೆನ್ಸಿ ಇದೆ, ತಾಯಿ ನೋಡ್ಕೋಬೇಕು, ಇಷ್ಟು ದಿನ ಮಾತ್ರ ಕೊಡಿ ಅಂತ, ಕಂಡೀಷನಲ್ ಬೇಲ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಕನ್ವಿಕ್ಷನ್ ಆದ್ಮೇಲೆ ಮಾತ್ರ ಪೆರೋಲ್ ಬರುತ್ತೆ. ಕನ್ವಿಕ್ಷನ್ ಆಗಿ ಅವರು ಏನೋ ಇಂಪ್ರಿಸನ್ಮೆಂಟ್ ಸಫರ್ ಮಾಡ್ತಾ ಇರ್ತಾರೆ ಜೈಲಲ್ಲಿ, ಅಂತ ಸಂದರ್ಭದಲ್ಲಿ ಪೆರೋಲ್ ಬರುತ್ತೆ. ಸೊ ಈ ತರ ಜೀವಾವಧಿ ಶಿಕ್ಷೆ ಇರ್ಬೋದು, ಅಬೌಟ್ 10 years ಇರ್ಬೋದು, ನೀವು 1 ವರ್ಷ ತನಕ ನೀವು ಅರ್ಜಿ ಹಾಕಕ್ ಬರೋದಿಲ್ಲ. ಸೊ ಅನ್ಲೆಸ್ ದೇರ್ ಇಸ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಅಂತಂದ್ರೆ ಎಮರ್ಜೆನ್ಸಿ, ತಾಯಿ ತೀರ್ಕೊಂಡವರು, ತಂಗಿ ಮದುವೆ ಇದೆ, ಅಣ್ಣನ್ ಮದುವೆ ಇದೆ ಫ್ಯಾಮಿಲಿ ಒಳಗಡೆ, ಸೊ ತಂದೆ ತೀರ್ಕೊಂಡವರು, ಅಥವಾ ನಾನು ಶ್ರಾದ್ದ ಮಾಡ್ಬೇಕು ನಾನೇ, ಅಥವಾ ಕ್ರಿಮೇಷನ್ ಮಾಡ್ಬೇಕು, ಸೊ ಹೋಗ್ಲೇಬೇಕು, ಬೇರೆ ಪರಿಸ್ಥಿತಿ ಇಲ್ಲ, ಅಥವಾ ಏನಾರು ಒಂದು ಬೇರೆ ಯಾವ್ದೋ ಒಂದು